ಮೊದಲು ಕೇಳ್ಪಟ್ಟಿದ್ದು 50 ಕೋಟಿ ಒಬ್ಬೊಬ್ಬ MLAಗೆ ಅಂತ. ಈಗ ಅದಾದ್ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ. ಕೆಲವರು ನಮ್ಗೆ 75 ಕೋಟಿ ಬರ್ತೀವಿ ಅಂತ, ಇನ್ನು ಕೆಲವರು ಇಲ್ಲ 100ವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಆದ್ರೆ ಇಲ್ಲ, ಅಷ್ಟಾಗೋದಿಲ್ಲ, 50 ಇದೆ ಒಬ್ಬೊಬ್ಬರಿಗೆ. 50ರ ಮೇಲೆ ಏನೋ ಒಂದು ಫ್ಲಾಟ್ ಕೊಡ್ತೀವಿ. ಆ ಫ್ಲಾಟ್ ಆದ್ಮೇಲೆ ಒಂದು ಇದೇನಿದು ಫಾರ್ಚುನರ್ ಕಾರ್ ಕೊಡ್ತೀವಿ. ಇಂಥವು ನಡೀತಾವೆ ಅಂತೇಳಿ ನನಗೆ ಮೆಸೇಜ್ ಬಂದಿದೆ. ನೋಡಿ, ಮೊದಲು ನಾವು ಕೇಳ್ಪಟ್ಟಿದ್ದು ಒಂದು ಪಕ್ಷದವರನ್ನ ಮತ್ತೊಂದು ಪಕ್ಷದವರು ಕುದುರೆ ವ್ಯಾಪಾರ ಮಾಡ್ತಾರೆ ಅಂತ ಕೇಳ್ತಿದ್ವಿ. ಈಗ ತಮ್ಮ ಪಕ್ಷದಲ್ಲೇ ತಮ್ಮನ್ನೇ ವ್ಯಾಪಾರ ಮಾಡತಕ್ಕಂತ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಉದ್ಭವ ಆಗಿದೆ. ಇನ್ನೊಂದು ವಿಷಯ, ಮಂತ್ರಿ ಸ್ಥಾನ ಬೇಕಾದವರು ಸುರ್ಜೇವಾಲಾ ಈಗಾಗಲೇ ವ್ಯಾಪಾರ ಶುರು ಮಾಡಿದಾರಂತೆ. 200 ಕೋಟಿ ಕೊಡ್ಬೇಕಂತೆ ಅವ್ರಿಗೆ. ಇದನ್ನ ಬಹಳ ತಮಾಷೆ ಅಂತ ತಿಳ್ಕೊಂಡಿದ್ರು. ಈಗಾಗ ರವೀಂದ್ರ ಪಪ್ಪಿ ಅವರು ಅರೆಸ್ಟ್ ಆಗಿದಾರಲ್ಲ, ಮೊದಲೇ ಅಡ್ವಾನ್ಸೇ ಕೊಟ್ಬಿಟ್ಟಿದ್ರಂತ ಅವರು. ಈಗ ಅದನ್ನ ಮೊದಲು ಇನ್ವೆಸ್ಟಿಗೇಟ್ ಮಾಡಬೇಕು. ಸುರ್ಜೇವಾಲಾನ ಅರೆಸ್ಟ್ ಮಾಡಬೇಕು ಮೊದಲಲ್ಲಿ. ವ್ಯಾಪಾರ ನಡೀತಾ ಇರತಕ್ಕಂಥದ್ದು ಎಲ್ಲ ಸುರ್ಜೇವಾಲಾ ಕಡೆ, ಮಂತ್ರಿಗಿರಿಗೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ 2 ಪಕ್ಷ ಇದೆ. ಈಗ 2, 3, 4, 5 ಇವೆ. ಆದ್ರೆ ದೊಡ್ಡದಾಗಿ ಕಾಣ್ತಿರ್ತಕ್ಕಂಥದ್ದು ಒಂದು ಮುಖ್ಯಮಂತ್ರಿಗಳ ಪಕ್ಷ, ಒಂದು ಉಪಮುಖ್ಯಮಂತ್ರಿಗಳ ಪಕ್ಷ. ಈ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಅವ್ರು ಕೊಂಡ್ಕೊಳ್ಳಕ್ಕೆ, ಆ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಇವ್ರನ್ನ ಕೊಂಡ್ಕೊಳ್ಳಕ್ಕೆ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ನಾನು ಕೇಳಿದ್ದೇನೆ. ಸೊ ಇದು ಇನ್ವೆಸ್ಟಿಗೇಷನ್ ಕೂಡ ಆಗಬೇಕು. ನಾನು ಈಗ ಇಡಿಗೂ ಕೂಡ ನಾನು ಪತ್ರ ಬರೀಬೇಕಂತಿದ್ದೇನೆ. ಯಾಕಂತಂದ್ರೆ ಇವರು ಈ ರೀತಿ ಆಟ ಆಡ್ಕೊಂಡು ಜನರ ಹಣವನ್ನು ಲೂಟಿ ಮಾಡಿ, ಶಾಸಕರುಗಳನ್ನು ಖರೀದಿ ಮಾಡಿ, ಒಂದೇ ಒಂದು ಕಾರ್ಯಕ್ರಮವನ್ನು ಕೊಡದೆ ಬರೀ ಗ್ಯಾರಂಟಿ ಅನ್ಕೊಂಡು ಮಾಡ್ತಿರೋದೇನು ಇವರು? ಜನರಿಗೆ ವಂಚನೆ ಮೋಸ ಮಾಡಿ ನೀವು ರಾಜ್ಯವನ್ನ ಲೂಟಿ ಮಾಡಲಿಕ್ಕೆ ಒಂದು ಸರ್ಕಾರ ಬೇಕಾ? ಸಮಸ್ಯೆಗಳ ಪರಿಹಾರ ಆಗಬೇಕು. ರೈತರ ಪರಿಸ್ಥಿತಿ ಏನಾಗಿದೆ, ದಲಿತರ ಪರಿಸ್ಥಿತಿ ಏನಾಗಿದೆ, ಇದನ್ನು ಕೇಳೋರು ಯಾರು? ಯಾರಾದರೂ ಬಿಜೆಪಿಯವರು ಬಾಯಿ ಬಿಟ್ಟು ಒಂದು ಮಾತು ಹೇಳಿದ್ರೆ, ಅವ್ರು ಬಟ್ಟೆ ಬಿಚ್ಕೊಂಡ್ರು ನಾವೇನು ಕೇರ್ ಮಾಡಲ್ಲ. ಮತ್ತೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇದೆಯಾ? ಸಂವಿಧಾನಕ್ಕೆ ನಿಮ್ಮಲ್ಲಿ ಬೆಲೆ ಇದೆಯಾ? ಮಾತೆತ್ತಿದ್ರೆ ಸಂವಿಧಾನದ ಪುಸ್ತಕ ಇಟ್ಕೊಂಡೇ ಅಳ್ಳಾಡಿಸ್ಕೊಂಡು ಓಡಾಡ್ತೀರಿ. ಇದಕ್ಕೆಲ್ಲ ಯಾರು ಉತ್ತರ ಕೊಡೋರು? ಈ ರೀತಿ ದೊಡ್ಡ ಒಂದು ಇದೇ ನಡೀತಾ ಇದೆ. ಇದಕ್ಕೆ ಇತಿಶ್ರೀ ಆಡ್ತಕ್ಕಂಥದ್ದು ಜನ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆದರೆ ನಮಗೇನಂದ್ರೆ 140 ಸೀಟ್ ಬಂದ್ಬಿಟ್ಟಿದೆ ನಮಗೆ ಅಂತ ಒಂದು ದರ್ಪದಲ್ಲಿ ನಿಮ್ಮ ಹಟ್ಟಹಾಸ ಮೆರೀತಾ ಇದೆ. ಈ ಹಟ್ಟಹಾಸಕ್ಕೆ ಜನ ಬೆಲೆ ಕೊಡ್ತಾರೆ. ಪರಮೇಶ್ವರ್ ಹೇಳಿದ್ದಾರೆ, 2013ರಲ್ಲಿ ಗೆದ್ದಿದ್ರೆ ನಾನು ಅವಾಗಲೇ ಸಿಎಂ ಆಗ್ತಿದ್ದೆ, ಕೆಪಿಸಿಸಿ ಅಧ್ಯಕ್ಷ ಕೂಡ ನಾನಾಗಿದ್ದೆ, ಈಗಲೂ ಸಿಎಂ ರೇಸ್ ಅಲ್ಲಿ ಇದ್ದೀನಿ, ಮುಂದಿನ ಸಿಎಂ ರೇಸ್ ಅಲ್ಲಿ ಇರ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ದಲಿತ ನಾಯಕರುಗಳಿಗೆ ತಾಕತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ. ತಾಕತ್ತಿದ್ದಿದ್ರೆ ದಲಿತ ನಾಯಕರುಗಳಿಗೆ ಮಾತಾಡ್ತಿದ್ರಲ್ಲ, ದಲಿತರ ವೋಟ್ ಬ್ಯಾಂಕ್ ಅಂತ ಕಾಂಗ್ರೆಸ್ ಅನ್ನ. ಆಗಿ ತಾಕತ್ತಿದ್ರೆ ಇಲ್ಲಂತಂದ್ರೆ ಕಾಂಗ್ರೆಸ್ ಅನ್ನ ಧಿಕ್ಕರಿಸಿ ಹೊರಗಡೆ ಬನ್ನಿ. ಆ ತಾಕತ್ತಿಲ್ಲ ಅಂತಂದ್ರೆ ಬರೀ ಮಾತಾಡಿ ಹೋರಾಟ ಮಾಡಿದ್ರೆ ದಲಿತ ಮುಖ್ಯಮಂತ್ರಿ ಅನ್ನೋದಾದ್ರೆ ನನಗೆ ದಲಿತ ಮುಖ್ಯಮಂತ್ರಿನೇ ಬೇಡ ಅಂದವ್ರನ್ನ ನಾವು ನೋಡಿದ್ದೇವೆ ಅಲ್ವಾ? ಇಂಥವ್ರನ್ನ ನಂಬ್ಕೊಂಡು ದಲಿತರು ಉದ್ಧಾರ ಆಗ್ತಾರ? ತಾಕತ್ತಿದ್ರೆ ತಗೊಳ್ಳಿ, ಬರೀ ಹೇಳಿಕೆಗಳನ್ನು ಕೊಟ್ಟು ಜನರನ್ನ ತಪ್ಪು ದಾರಿಗೆ ಎಳಿಬೇಡಿ. ದಲಿತ ಸಮುದಾಯಗಳಿಗೂ ಸಾಕಾಗಿದೆ. ಕಾಂಗ್ರೆಸ್ ಅನ್ನೋದೇ ಒಂದು ಸ್ಲೋ ಪಾಯ್ಸನ್. ದಲಿತರ ಪಾಡಿಗೆ ಕಾಂಗ್ರೆಸ್ ಅನ್ನೋದು ಸ್ಲೋ ಪಾಯ್ಸನ್. ಯಾಕಂದ್ರೆ ಈ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಅಂತ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದ ಪಕ್ಷ ದಲಿತರನ್ನ ಉದ್ಧಾರ ಮಾಡ್ತದ? ಸುಮ್ಮನೆ ಮಾತಾಡಬಾರ್ದು. ಸರ್, ಈಗ ಬಿಜೆಪಿ ಅವರು ಏನಾದ್ರು ಕೂಡ ರಾಜ್ಯಪಾಲರಿಗೆ ದೂರು ಕೊಡೋ ಸಾಧ್ಯತೆ ಇದೆಯಾ? ಅಶೋಕ್ ಅವರು ಹೇಳಿದ್ರು ಇದೇ 2 ದಿನ ಮುಂದುವರೆದ್ರೆ ಸರ್ಕಾರ ಅಸ್ಥಿರ ಆಗುತ್ತೆ ಅಂತ, ನಾವು ರಾಜ್ಯಪಾಲರ ಮೊರೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ಸಹಜವಾಗಿ ನಾವು ಮಾಡಬೇಕಾಗ್ತದೆ. ನಾವು ಕಣ್ಮುಚ್ಚಿಕೊಳ್ತಿರಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳ ಪಾತ್ರ ಬಹುದೊಡ್ಡ ಪಾತ್ರ. ಆ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡದೆ ನೀವು ಈ ರೀತಿಯ ಕುದುರೆ
ಆಟ ಆಡ್ತಿದ್ರೆ, ಕುದುರೆ ವ್ಯಾಪಾರದ ಆಟ ಆಡ್ತಿದ್ರೆ ನಾವು ಸುಮ್ಮನೆ ನೋಡಿ ಕುತ್ಕೊಳ್ಳಕ್ ಆಗೋದಿಲ್ಲ. ನಾವು ಆ ಕೆಲಸ ಮಾಡಬೇಕಾಗತ್ತೆ. ಪಕ್ಷದ ಅಧ್ಯಕ್ಷರು ಅಶೋಕ್ ಅವರು ಮತ್ತೆ ಉಳಿದ ಮುಖಂಡರುಗಳ ಜೊತೆಲಿ ಚರ್ಚೆ ಮಾಡಿ ಏನ್ ಬೇಕಂತ ತೀರ್ಮಾನ ಮಾಡ್ತೇವೆ. ಧನ್ಯವಾದ.